ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇ ಮಶ್ರೂಮ್ ವೆಜಿಟೇಬಲ್ ಪಲಾವ್. ಫಸ್ಟು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬಿಡೋಣ. ಮಶ್ರೂಮ್ನ ಚೆನ್ನಾಗಿ ತೊಳ್ಕೊಂಡು ಮೇಲಿನ ಒಂದು ಲೇಯರ್ ಸಿಪ್ಪೆ ತೆಗೆದಿಟ್ಕೊಂಡು ಚಿಕ್ಕದಾಗಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ. ಮಶ್ರೂಮಲ್ಲಿ ತುಂಬ ಫೈಬರ್ ಇರೋದ್ರಿಂದ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ, ಹೃದಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಡಿ ಹೆಚ್ಚಿರುತ್ತೆ ಮತ್ತು ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಿಸುತ್ತೆ. ಸೊ ನೀವು ಯಾವುದೇ ಅಡುಗೆ ಮಾಡಲಿ ಅದರಲ್ಲಿ ಒಂದಿಷ್ಟು ಮಶ್ರೂಮ್ ಬಳಕೆ ಇರಲಿ. ತರಕಾರಿಗಳನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳೋಣ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಆಮೇಲೆ ಈರುಳ್ಳಿ, ಟೊಮ್ಯಾಟೊ ತೊಗೊಂಡಿದ್ದೀನಿ. ನಿಮಗೆ ಬೇಕಾಗಿರೋ ತರಕಾರಿಗಳನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಎಕ್ಸಾಂಪಲ್ ಕ್ಯಾಪ್ಸಿಕಮ್, ಬೇರೆ ತರಕಾರಿಗಳನ್ನು ಸೇರಿಸಿ. ಯೂಶ್ವಲಿ ನಮ್ಮ ಮನೇಲಿ ಪಲಾವ್ ಮಾಡಿದಾಗ 3/4 ಕುಕ್ಕರ್ ಫುಲ್ ತರಕಾರಿಗಳಿಂದನೇ ತುಂಬಿರುತ್ತೆ. ರೈಸ್ ತುಂಬ ಕಡಿಮೆ. ಪಲಾವ್ಗೆ ಹಾಕೋಕ್ಕೆ ನೀವು ಶೇಂಗಾ ಬೀಜ ಕೂಡ ಬಳಸ್ಬೋದು. ಆದರೆ ನಾನಿಲ್ಲಿ ಒಣ ಬಟಾಣಿ ತೊಗೊಂಡಿದ್ದೀನಿ. ರಾತ್ರಿನೇ ನೆನೆಸಿಟ್ಟು ಓವರ್ ನೈಟ್ ನೆಂದಿರೋ ಅಂಥ ಬಟಾಣಿನ ನಾನು ಬೆಳಗ್ಗೆ ಪಲಾವ್ ಹಾಕೋಕ್ಕೆ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಹಸಿ ಬಟಾಣಿ ಇತ್ತು ಅಂದರೆ ಸಿಪ್ಪೆ ಸುಲ್ಕೊಂಡು ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟು ಮಸಾಲೆ ಇಂಗ್ರೀಡಿಯೆಂಟ್ಸಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಕರಿಬೇವು, ನಂತರ ರುಬ್ಕೊಳ್ಳೋಕ್ಕೆ ಶುಂಠಿ, ಬೆಳ್ಳುಳ್ಳಿ, 5-6 ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಏಲಕ್ಕಿ. ಇನ್ನೊಂದು ಸತಿ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. ರುಬ್ಬಕ್ಕೆ ಹಾಕೋದು ತೆಂಗಿನಕಾಯಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಏಲಕ್ಕಿ, ಧನಿಯಾಕಾಳು. ಇದಿಷ್ಟನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಕೊತ್ತಂಬರಿ, ಕರಿಬೇವು ಜಾಸ್ತಿ ಆ್ಯಡ್ ಮಾಡಿದ್ರೆ ಪಲಾವ್ ಫುಲ್ ಗ್ರೀನಿಶ್ ಆಗಿ ಬರುತ್ತೆ. ಇಲ್ಲಿ ನಾನು ತೆಂಗಿನಕಾಯಿ ಜಾಸ್ತಿ ಆ್ಯಡ್ ಮಾಡ್ತಿರೋದ್ರಿಂದ ಅಷ್ಟು ಡಾರ್ಕ್ ಗ್ರೀನ್ ಬರಲ್ಲ, ವೈಟ್ ಕಲರ್ ಮಸಾಲೆ ರೆಡಿ ಆಗುತ್ತೆ. ಈಗ ನಮ್ಮ ಮಶ್ರೂಮ್ ಪಲಾವ್ಗೆ ಬೇಕಾಗಿರೋ ಮಸಾಲೆ ರೆಡಿ. ಈ ಥರ ರುಬ್ಕೊಂಡಾದ ನಂತರ ಒಂದು ಕುಕ್ಕರಲ್ಲಿ ಎಣ್ಣೆ ಕಾಯೋಕೆ ಇಟ್ಟು ಅದಕ್ಕಾದ ನಂತರ ಸಾಸಿವೆ ಜೀರಿಗೆನ ಪಟಪಟ ಅಂತ ಸಿಡಿಸಿ ಹೆಚ್ಚಿಟ್ಕೊಂಡಿರೋ ಅಂಥ ತರಕಾರಿಗಳು ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಟೊಮೊಟೊ, ಈರುಳ್ಳಿ, ನೀವು ಬೇರೆ ಯಾವುದಾದ್ರೂ ತರಕಾರಿ ಆ್ಯಡ್ ಮಾಡಿದರೆ ಕ್ಯಾಪ್ಸಿಕಮ್ ಎಲ್ಲನೂ ಹಾಕಿ ರುಬ್ಬಿಟ್ಕೊಂಡಿರೋ ಅಂಥ ಮಿಶ್ರಣನ ಹಾಕಿ ಒಂದು ಸತಿ ಸೌಟ್ ಮಾಡಿಕೊಂಡು ಸ್ವಲ್ಪ 1/4 ಕಪ್ ನೀರು ಹಾಕಿ ಮಸಾಲೆ ಕುದಿಯೋಕೆ ಬಿಡಿ. ನಾನಿಲ್ಲಿ 4 ಜನಕ್ಕೆ ಮಾಡ್ತಿರೋದ್ರಿಂದ ಸಣ್ಣ ಕಪ್ಪಲ್ಲಿ 3 ಕಪ್ ಅಕ್ಕಿ ತೊಗೊಂಡಿದ್ದೀನಿ, 7 ಕಪ್ ನೀರು. ನೀವೇನಾದರೂ 2 ಕಪ್ ಅಕ್ಕಿ ತೊಗೊಂಡ್ರೆ ಅದಕ್ಕೆ 5 ಕಪ್ ನೀರು ಹಾಕಿ. ಈಗ ಬಟಾಣಿ ಹಾಕ್ಕೊಂಡು ಇಲ್ಲಿ ನಾನು ಮಶ್ರೂಮ್ನ ಜಾಸ್ತಿ ಆ್ಯಡ್ ಮಾಡ್ಕೊತಿದ್ದೀನಿ. ಅದು ಬೆಂದಮೇಲೆ ಸಾಫ್ಟಾಗಿ ಸ್ವಲ್ಪ ಆಗೋಗುತ್ತೆ. ಅದಕ್ಕೆ ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೌಟ್ ಮಾಡಿದ ನಂತರ ನೀರು ಆ್ಯಡ್ ಮಾಡೋಣ. ನೀರು ನಾನು 7 ಕಪ್ ತೊಗೊಂಡಿದ್ದೀನಿ. 3 ಕಪ್ ಅಕ್ಕಿಗೆ 7 ಕಪ್ ನೀರು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ನೀರು ಕುದಿ ಬರಬೇಕು. ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎರಡನ್ನೂ ಆ್ಯಡ್ ಮಾಡಿಕೊಂಡು ನೀರನ್ನು ಕುದಿ ಬರೋವರೆಗೂ ಬಿಡಿ. ಈ ಕುದಿ ಬರೋವರೆಗೂ ಕಾಯೋದು ಹೇಗೆ? ಅಲ್ಲಿವರೆಗೂ ಒಂದು ಹಾಡು ಕೇಳ್ಕೊಂಡು ಬರೋಣವಾ? ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ ಹೊಸ ಭಾಷೆ ಇದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ
ಲಲಲ 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 ಲಲಲ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಮತ್ತು ಅಕ್ಕಿನೂ ಹಾಕಿದ್ದಾಯಿತು. ಒಂದ್ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 1 ವಿಷಲ್ ಕೂಗಿಸ್ಕೊಂಡ್ರೆ ಯೋರ್ ಮಶ್ರೂಮ್ ಪಲಾವ್ ಇಸ್ ರೆಡಿ. ನೀವೇನಾದರೂ ಫುಲ್ ಫ್ಲೇಮ್ ಇಟ್ಟಿದ್ರೆ 2 ವಿಷಲ್ ಕೂಗಿಸಿ. ನೋಡೋಣವಾ ಹೇಗೆ ಬಂದಿದೆ ಅಂತ. ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ತರಕಾರಿಗಳಿಂದ ತುಂಬಿದ್ದ ಮಶ್ರೂಮ್ ವೆಜಿಟೇಬಲ್ ಪಲಾವ್ ಸವಿಯಲು ಸಿದ್ಧ. ನನ್ನ ಮಗಳಿಗೆ ಟೇಸ್ಟ್ ನೋಡೋಕ್ಕೆ ಕೊಟ್ಟರೆ ನೋಡಿ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ. 1 ಶಾಟಲ್ಲೆಲ್ಲ ಖಾಲಿ. ಸ್ನ್ಯಾಕ್ಸಿಗೆ ಹಲಸಂದಿ ಕಾಳುಸ್ಲಿ, ದಾಳಿಂಬೆ ಹಣ್ಣು, ಸೌತೆಕಾಯಿ, ಆಮೇಲೆ ಸ್ವಲ್ಪ ಆರೆಂಜ್. ಅ ಕಂಪ್ಲೀಟ್ ಪವರ್ ಪ್ಯಾಕ್, ಹೆಲ್ತಿ ಆ್ಯಂಡ್ ವೆರಿ ಟೇಸ್ಟಿ. ನೀವು ಈ ಎಲ್ಲ ರೆಸಿಪೀಸ್ನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್ ಬಾಯ್.